ಬಳ್ಳಾರಿಯಲ್ಲಿ ಕಳೆದ 5 ದಿನಗಳ ಹಿಂದೆ ನಡೆದಂತಹ ಬ್ಯಾನರ್ ಕಟ್ಟೋ ವಿಚಾರದ ಗಲಾಟೆ ಪ್ರಕರಣ. ಈ ಗಲಾಟೆ ಪ್ರಕರಣದಲ್ಲಿ ಓರ್ವ ಕೈ ಕಾರ್ಯಕರ್ತ ಮೃತಪಟ್ಟಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಇಡೀ ಪ್ರಕರಣದ ವರದಿಯನ್ನ ಗೃಹ ಇಲಾಖೆ ಇವತ್ತು ಮುಖ್ಯಮಂತ್ರಿಗಳಿಗೆ ಕೊಡುವಂತಹ ಸಾಧ್ಯತೆ ಇದೆ. ಇವತ್ತು ಮುಖ್ಯಮಂತ್ರಿಗಳಿಗೆ ಹಸ್ತಾಂತರ ಆಗುತ್ತೆ. ಎಂಟೈರ್ ಪ್ರಕರಣ ಏನು ನಡೀತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಬಳ್ಳಾರಿಯಲ್ಲಿ ಜನಾರ್ದನ ರೆಡ್ಡಿ ನಿವಾಸದ ಎದುರು ಫೈರಿಂಗ್ ಆಗಿತ್ತಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಇಲಾಖೆಯಿಂದ ಸಿಎಂಗೆ ಇವತ್ತು ಪ್ರಾಥಮಿಕ ವರದಿ ಸಲ್ಲಿಕೆಯಾಗುವ ಸಾಧ್ಯತೆ ಇದೆ. ಈವರೆಗೂ ನಡೆದಿರುವ ಪ್ರಕರಣದ ತನಿಖೆ ಬಗ್ಗೆ ಪ್ರಾಥಮಿಕ ಮಾಹಿತಿಯನ್ನು ಕೊಡ್ತಾರಂತೆ. ಅಂದರೆ ಒಂದು ರೀತಿ ರಾಷ್ಟ್ರಮಟ್ಟದಲ್ಲಿ ಸುದ್ದಿಯಾಗಿದ್ದ ಪ್ರಕರಣ, ಇದನ್ನು CIDಗೆ ಒಪ್ಪಿಸುವ ಸಾಧ್ಯತೆ ಕೂಡ ಇದೆ ಅಂತ ಇದ್ದಾರೆ. ನೋಡಬೇಕು. ಇಲ್ಲಿ ತನಕ ಪೊಲೀಸರೇ ಎನ್ಕ್ವೈರಿ ಮಾಡಿದ್ದಾರೆ, ಪೊಲೀಸರೇ ಒಂದಷ್ಟು ರಿಪೋರ್ಟ್ ರೆಡಿ ಮಾಡಿದ್ದಾರೆ. ಬಟ್ CID ಕೊಡಬಹುದು, ಯಾಕೆಂದರೆ ಅದರ ಸುಳಿವನ್ನು ಗೃಹ ಸಚಿವರು ಕೊಟ್ಟಿದ್ದರು. ಇತ್ತ ಹೆಚ್ಚಿನ ಭದ್ರತೆಗೆ ಪತ್ರವನ್ನು ಬರೆದಿದ್ದಾರೆ ಶಾಸಕ ಜನಾರ್ದನ ರೆಡ್ಡಿ. ಅವರ ಮನವಿಯನ್ನು ಪುರಸ್ಕರಿಸಿ ರೆಡ್ಡಿ ಕುಟುಂಬಕ್ಕೆ ಭದ್ರತೆಯನ್ನು ಕೊಡುತ್ತಾ ಸರ್ಕಾರ ಅಂತ, ಯಾಕೆಂದರೆ ಅವರು CMಗೂ ಪತ್ರ ಬರೆದಿದ್ದಾರೆ, ಹೋಮ್ ಮಿನಿಸ್ಟ್ರಿಗೂ ಪತ್ರ ಬರೆದಿದ್ದಾರೆ, ಕೇಂದ್ರ ಸರ್ಕಾರಕ್ಕೂ ಪತ್ರ ಬರೆದಿದ್ದಾರೆ, ನನಗೆ Z+ ಸೆಕ್ಯೂರಿಟಿ ಕೊಡಿ ಅಂತ. ಸೊ ಸರ್ಕಾರನೇ ಏನಾದರೂ ತೀರ್ಮಾನವನ್ನು ತಗೊಳ್ಳುತ್ತಾ ಅಂತ ನೋಡಬೇಕು. ಅದಕ್ಕಿಂತ ಹೆಚ್ಚಿನದಾಗಿ ಇವತ್ತು ಪ್ರಾಥಮಿಕ ವರದಿ ಸಲ್ಲಿಕೆ ಆಗುತ್ತಲ್ಲ, ಏನಾಯಿತು, ಫೈರಿಂಗ್ ಆಗಿದ್ದು ಯಾರಿಂದ, ಈಗ ಕೆಲವ್ರನ್ನೆಲ್ಲ ಬಂಧಿಸಿದ್ದಾರೆ, ಒಟ್ಟು 26 ಜನ ಏನೋ ಬಂಧಿಸಿದ್ದಾರೆ. ಫೈರಿಂಗ್ ಆಗಿದ್ದು ಯಾರಿಂದ, ಅವತ್ತು ಗಲಾಟೆ ಆಗೋದಕ್ಕೆ ಕಾರಣ ಏನು, ಯಾರಿಂದ ಇವೆಲ್ಲವೂ ಕೂಡ ಆಗಿದೆ, ಭರತ್ ರೆಡ್ಡಿಯ ಪಾತ್ರ ಏನು, ಜನಾರ್ದನ್ ರೆಡ್ಡಿ ಪಾತ್ರ ಏನು, ಶ್ರೀರಾಮುಲು ಪಾತ್ರ ಏನು, ಇವೆಲ್ಲವೂ ಕೂಡ ಬರಬೇಕಲ್ಲ. ಸೊ ಮುಖ್ಯಮಂತ್ರಿಗಳಿಗೆ ಇದ್ರ ಬಗ್ಗೆ ಪ್ರಾಥಮಿಕ ವರದಿ ಸಲ್ಲಿಕೆ ಆಗುತ್ತೆ. ಆ್ಯಕ್ಚುಲಿ ಮುಖ್ಯಮಂತ್ರಿ ಅವರು ಈ ವಿಚಾರದಲ್ಲಿ ತುಂಬ ಗರಂ ಆಗಿದ್ದರು. ಈಸ್ ನಾಟ್ ಹ್ಯಾಪಿ. ಇದನ್ನು ಹ್ಯಾಂಡ್ಲ್ ಮಾಡಿದ ರೀತಿ ಸರಿಯಿಲ್ಲ. ಅದೇನೋ ಹೇಳ್ತಾರಲ್ಲ, ಕಡ್ಡಿಯಿಂದ ಹೋಗೋದಕ್ಕೆ ಗುಡ್ಡ ತೊಗೊಂಡ್ರು ಅಂತ ಅಂದ್ಬಿಟ್ಟು, ಉಗುರಿಂದ ಹೋಗೋದಕ್ಕೆ ಕೊಡ್ಲಿ ತೊಗೊಂಡ್ರು ಅಂತ, ಹಂಗಾಯ್ತು ಇದು ಪ್ರಕರಣ. ಸರಿಯಾಗಿ ಹ್ಯಾಂಡ್ಲ್ ಮಾಡಿಲ್ಲ ಅಂತ ಅವರಿಗೆ ಸಿಟ್ಟಿದೆ. ಆದರೂ ಕೂಡ ಇವತ್ತು ಮಾಮೂಲಿ ಫಾರ್ಮಾಲಿಟೀಸ್ ಪ್ರಕಾರ ಅವರಿಗೆ ರಿಪೋರ್ಟ್ ಸಲ್ಲಿಕೆ ಆಗುತ್ತೆ. ಆ ನಂತರ ಇದನ್ನು CID ಕೊಡಬೇಕಾ ಬೇಡವಾ ಅಂತಕ್ಕಂಥ ತೀರ್ಮಾನ ಆಗುತ್ತೆ. ಪೊಲೀಸರ ಎನ್ಕ್ವೈರಿನೇ ಸಾಕಾ, CID ತನಿಖೆ ಆಗಬೇಕಾ, ಎಲ್ಲವನ್ನು ನೋಡಿ ಒಂದು ತೀರ್ಮಾನಕ್ಕೆ ರಾಜ್ಯ ಸರ್ಕಾರ ಬರುತ್ತೆ. ಬಂದ ನಂತರ ಈಗ ಪೊಲೀಸರು ಇಲ್ಲಿ ತನಕ ಏನು ಕ್ರಮ ತಗೋಬೇಕು ಎಲ್ಲವನ್ನು ತಗೊಂಡಿದ್ದಾರೆ. ಅದರಲ್ಲೂ ಯಾರ ಗನ್ನಿಂದ ಫೈರ್ ಆಗಿದ್ದು ಅನ್ನೋದು ಕೂಡ, ಯಾರೋ ಗುರುಚರಣ್ ಸಿಂಗ್ ಅಂತಂದ್ಬಿಟ್ಟು ಸತೀಶ್ ರೆಡ್ಡಿ ಗನ್ ಮ್ಯಾನ್, ಎಲ್ಲರನ್ನೂ ಕ್ರಮ ತಗೊಂಡಿದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ಎಲ್ಲ ಆಗಿದೆ.